ಮರಳಿ ಮಜ್ಜನ ಪಾನ ಧರ್ಮಗಳಿಂದ ಸುಖವಿದವು ಧರ್ಮಗಳಿಂದ ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸನು. ನಾವು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೀವಿ. ಇದು 16ನೇ ವರ್ಷ ನಮ್ಮನ್ನು ಈ ಯಾತ್ರೆಗೆ ಕಳಿಸ್ಕೊಡ್ತಾ ಇರೋದು ನಮ್ಮ ಮಾಜಿ ಸಚಿವರಾದಂಥ ಹಾಗೂ MLA ಆದಂಥ KS ಈಶ್ವರಪ್ಪನವರು. ಪ್ರತಿ ವರ್ಷನೂ ನಮಗೆ ಭರವಸೆ ಕೊಟ್ಟಿದ್ದಾರೆ, ನಿಮ್ಗೆಲ್ಲರಿಗೂ ನನ್ನ ಜೀವ ಇರೋವರೆಗೂ ಹಾಗೂ ಅವರ ಪುತ್ರ ಕಾಂತೇಶ್ ಅವರು ನನ್ನ ಜೀವ ಇರೋವರೆಗೂ ನಾವು ನಿಮಗೆ ಓಂ ಶಕ್ತಿ ಯಾತ್ರೆ ಹಾಗೂ ಇನ್ನಿತರ ದೇವಸ್ಥಾನಗಳ ಯಾತ್ರೆಯನ್ನು ಮಾಡಿಸ್ತೀನಿ ಅಂತ. ಹಾಗಾಗಿ ಎಲ್ಲರ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದು 100 ಬಸ್ಸಿಂದ ಬಂದಿದ್ವಿ. 100 ಬಸ್ಗೂ ಒಬ್ಬೊಬ್ಬ ಲೀಡ್ರು ಹಾಗೂ ಒಂದೊಂದು ಬಸ್ಸಿಗೆ 5-5 ಜನ ಇನ್ಚಾರ್ಜ್ಗಳನ್ನ ಹಾಕಿದ್ದಾರೆ. ಪ್ರತಿಯೊಂದು ಭಾಗದಲ್ಲೂ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ವೈಯಕ್ತಿಕ ವ್ಯವಸ್ಥೆಗಳನ್ನೆಲ್ಲ ಅವರೇ ಮಾಡಿ ಕಳಿಸಿದ್ದಾರೆ. ಯಾವ ರೀತಿ ತೊಂದರೆಗಳು ಇಲ್ದಲ್ಲ ಇರಂಗೆ ಭಕ್ತಾದಿಗಳನ್ನೆಲ್ಲ ಅವ್ರಿಗೆ ಒಳ್ಳೆ ಅವಕಾಶ ಒದಗಿಸ್ಕೊಟ್ಟಿದ್ದಾರೆ. ಒಂದು ಬಸ್ಸಲ್ಲಿ 55 ಜನ ಅಂತ 100 ಬಸ್ಸಿನ ಜನ 5000 ಹತ್ತತ್ರ ಜನಗಳು ಸೇರಿದ್ದೀವಿ ನಾವೀಗ. ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ಒಂದೊಂದು ವರ್ಷನೂ ಒಂದೊಂದು ಕಡೆ ಅಂತ ಕಳಿಸ್ಕೊಡ್ತಾ ಇದ್ದಾರೆ. ಇವರು ಅವ್ರ ಶಕ್ತಿಗೆ ಅನುಸಾರ 11 ದಿವಸ ಹಾಕೋರು ಇದ್ದಾರೆ, 9 ದಿವಸ ಹಾಕೋರು ಇದ್ದಾರೆ, 7 ದಿವಸ, 5 ದಿವಸ, 3 ದಿವಸ ಹಾಕೋರು. ನಾನಾ ತರದ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಲೆ ಹಾಕೊಂಡು ಅಮ್ಮನ ಯಾತ್ರೆ ಮುಗಿಸ್ಬಿಟ್ಟು ಬರ್ತಾ ಇದ್ರು. ರಾಘವೇಂದ್ರ ಸ್ವಾಮಿ ಈ ವರ್ಷನೇ ಮಂತ್ರಾಲಯ ಬೇಡಿಕೆ ಇಟ್ಟು ನಾವು ಅದೇ ರೀತಿ ಮಂತ್ರಾಲಯ ಕಳಿಸ್ಕೊಟ್ರು. ಬಂದಿದ್ದು ದೇವ್ರನ್ನ ನೋಡಿ ದೇವರು ನಮ್ಮ ಅವ್ರ ದೇವರು ಒಲಮೆ ನಮಗೆ ತುಂಬಾ ಶಕ್ತಿ ಕೊಡ್ತು. ತುಂಬಾ ಇಷ್ಟಪಟ್ಟು ಎಲ್ಲರೂ ಒಳ್ಳೆ ದರ್ಶನ ಆಯ್ತು. ಈಗ ಇಲ್ಲಿಂದ ನಾವು ಮುಂದಿನ ಸಾಯಿಬಾಬಾ ದರ್ಶನ ಪಡೆಯಲು ಹೋಗ್ತಾ ಇದ್ದೀವಿ.